ಟನ್ ತಿನ್ಕೊಂಡು ಮನೆಗೆ ಹೋದ್ರೆ ಮಮ್ಮಿ ಕೊಡ್ತಾರೋ ಅದೇ. ಇಲ್ಲ ಈ ಸಲನು ಕಪ್ ನಮ್ದೆ ಅಷ್ಟೇ. ಈ ಸಲ ಕಪ್ ನಮ್ದೆ 2. ಡಂಪ್ಲಿಂಗ್ ಹಲೋ ಹನಿ ಬನ್ನಿ. ವೆರಿ ಗುಡ್. ಲಿರಿಕ್ಸ್ ಎಲ್ಲ ನೀವು ರ್ಯಾಪರ್. ಈಗೇನು ಗೊತ್ತಾ ಪ್ಲಾನು, ಅಡುಗೆ ಮಾಡ್ತಾ ಇದೀವಿ ಅಷ್ಟೇ ಸೀನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೀಮಾ ಸೋನು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗು ಏನಂದರೆ, ನಾನು ಆ್ಯಕ್ಚುಲಿ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆಂದರೆ ಇವತ್ತು ನಮ್ಮ ಸ್ಟುಡಿಯೋಗೆ ಬರೋ ನಮ್ಮ ಕಿಚನಿಗೆ ಬರೋ ಗೆಸ್ಟ್ ಬಂದು ಸೂಪರ್ ಎಕ್ಸೈಟೆಡ್ ಆಗಿದ್ದಾರೆ. ಸೊ ಅವರು ಇನ್ಸ್ಟಾಗ್ರಾಮಲ್ಲಿ ರ್ಯಾಪರ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಟರ್ ಕೂಡ. ಆ್ಯಂಡ್ RCB ಮ್ಯಾಚ್ ಬಂದರೆ ಅಂತೂ ತಗೊಳ್ಳಿ, ಅವ್ರು ಹಾಕೋ ರ್ಯಾಪ್ ಸಾಂಗ್ಸ್ ಎಲ್ಲ ಫುಲ್ ವೈರಲ್ ಆಗ್ತಾ ಇರುತ್ತೆ. ಸೊ ಲೆಟ್ಸ್ ವೆಲ್ಕಮ್ ಐಸಿರಿ. ಅವ್ರು ನೋಡಿ ಸ್ಪೆಕ್ಸ್ ಹಾಕೊಂಡು ಬರ್ತಾರೆ, ನಾನು ಸ್ಪೆಕ್ಸ್ ಹಾಕೋತೀನಪ್ಪ. ಸೊ ಲೆಟ್ಸ್ ವೆಲ್ಕಮ್ ಐಸಿರಿ. ಸೊ ನೀವು ಐಸಿರಿನ ನೋಡಿರ್ತೀರಾ ಒಂದು ವ್ಲಾಗಲ್ಲಿ, ಕ್ರಿಕೆಟ್ WTC ವ್ಲಾಗಲ್ಲಿ ಏನೋ ನೋಡಿರ್ತೀರಾ ನೀವು. ಜ್ಞಾಪನ ಇದೆಯಾ? ಆ್ಯಕ್ಚುಲಿ ಅಷ್ಟು ಏನು ನಾವು ವ್ಲಾಗ್ ಮಾಡಿಲ್ಲ, ಒಂದು 2 ವ್ಲಾಗ್ ಮಾಡಿರ್ತೀನಿ. ಸೊ ಆ ವ್ಲಾಗಲ್ಲಿ ಆಲ್ಮೋಸ್ಟ್ ಒಂದು 2-3 ಡೈಲಾಗ್ ಹೊಡೆದು ಫುಲ್ ಫೇಮ್ ಆಗಿರ್ತಾರೆ. ಕಮೆಂಟಲ್ಲೆಲ್ಲ ಚೆನ್ನಾಗಿತ್ತು ಡೈಲಾಗ್. ಇನ್ನೊಂದ್ಸತಿ ರಿಪೀಟ್ ಮಾಡಿ. ಡಮಾಲ್ ಡಿವಿಲ್ ಡಕ್ಕ, ಇವರು ಸ್ಯಾಮ್ಸಂಗ್ ಇರೋರ್ ಅಕ್ಕ ನೋಡಿ. ಹಂಗೆ ಫ್ಲೋಲ್ಲಿ ಹೇಳಿದ್ದು ಇವತ್ತು. ಸೊ ಹಂಗೆ ಫ್ಲೋಲಿ ಕುಕಿಂಗ್ ಮಾಡ್ತಾ ಇನ್ನೂ ಫ್ಲೋಲಿ ಇನ್ನೂ ಬೇರೆ ಡೈಲಾಗ್ಸು, ರ್ಯಾಪ್ ಸಾಂಗ್ಸ್ ಎಲ್ಲ ಮಾತಾಡ್ಕೊಂಡು ಮಾಡೋಣ. ಸೊ ಇವತ್ತು ಇವ್ರಿಗೋಸ್ಕರ ನಾನು ಡಂಪ್ಲಿಂಗ್ಸ್ ಮಾಡ್ತಾ ಇದ್ದೀನಿ. ಇನ್ನೊಂದೇನಂದರೆ ಇವರು ವೆಜ್ಜು. ಸೊ ಇವರು ವೆಜ್ಜು. ಬ್ಯಾಕ್ ಟು ಬ್ಯಾಕ್ ನನ್ನ ಕಿಚನ್ಗೆ ಯಾರ್ಯಾರೆಲ್ಲ ಗೆಸ್ಟ್ ಬಂದಿದ್ದಾರೋ ಅವರೆಲ್ಲ ವೆಜಿಟೇರಿಯನ್, ಪ್ಯೂರ್ ವೆಜ್ ಅಂತ. ಇವ್ರು ಇನ್ನೂ ಪ್ಯೂರ್ ವೆಜ್ಜು. ಎಗ್ಗು ತಿನ್ನಲ್ಲ, ಆಮೇಲೆ ಮಶ್ರೂಮು ತಿನ್ನಲ್ವಂತೆ, ಸೋಯಾ ಚಂಕ್ಸು ತಿನ್ನಲ್ಲ. ಇನ್ನೇನು ತಿಂತಾ ಇದ್ದೀರಾ ಜೀವನದಲ್ಲಿ? ಬದುಕಕ್ಕೆ ಏನು ಮಾಡ್ತಾ ಇದ್ದೀರಾ? ಸೊಪ್ಪು ಸದೆ ಅಂತೆ. ಸೊ ಅದಕ್ಕೆ ಅವ್ರಿಗೆ ನಾನು ಡಂಪ್ಲಿಂಗ್ಸ್ ಮಾಡ್ತಾ ಇದ್ದೀನಿ. ಸೋಯಾ ಮಾಡ್ಕೊಳ್ಳೋದ್ರೆ ನಂಗೆ ಇಷ್ಟ ಇಲ್ಲ ಅಂದ್ರೆ ತಿನ್ನೋದೇ ಇಲ್ಲ. ಮನೇಲಿ ಯಾರು ತಿನ್ನಲ್ವಾ? ಐಸಿರಿ ನನಗೆ ಪರಿಚಯ ಆಗಿದ್ದು ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲೇ. ದಟ್ ವಾಸ್ ಮೈ ಫಸ್ಟ್ ಟೂರ್ನಮೆಂಟ್. ನನ್ನ ಒಂದು ಈ ಜರ್ನಿ, ಕರಿಯರ್ ಜರ್ನಿ ಅಂತ ಶುರು ಆದಮೇಲೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಿದ್ದೆ, ಫಸ್ಟು WTC. ಸೊ ಅಲ್ಲಿ ಪರಿಚಯ ಆಗಿ ಇವತ್ತು ನನ್ನ ಕಿಚನ್ಗೆ ಅವ್ರನ್ನ ಗೆಸ್ಟಾಗಿ ಕರ್ಸಿದ್ದೀನಿ. ಸೊ ಬನ್ನಿ ಇವತ್ತು ಕುಕ್ ಮಾಡೋಣ ಡಂಪ್ಲಿಂಗ್ಸ್. ಅವ್ರಿಗೆ ಅಂತ ಏನೋ ಒಂದು ವೆಜ್ಜಲ್ಲಿ ಏನೋ ಒಂದು ಮಾಡಿ ಡಂಪ್ಲಿಂಗ್ಸ್ ಮಾಡಿಕೊಡೋಣ, ಓಕೆನಾ? ಸೊ ಗೈಸ್, ಫಸ್ಟು ಡಂಪ್ಲಿಂಗ್ಸಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದರೆ, ನಾನು ಪನ್ನೀರ್ ಮಾಡ್ತಿರೋದು, ಪನ್ನೀರ್ ಡಂಪ್ಲಿಂಗ್ಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಹೇಳ್ಕೊಂಡು ಹೋಗ್ತೀನಿ, ನೋಡ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಿ: ಕ್ಯಾಬೇಜ್, ಪನ್ನೀರ್, ಚಾಪ್ಡ್ ಆನಿಯನ್, ಕಾರ್ನ್ಫ್ಲೋರ್, ಮೈದಾ, ರಿಫೈನ್ಡ್ ಫ್ಲೋರ್, ಚಿಲ್ಲಿ ಪೌಡರ್, ಸೆಸಾಮಿ ಸೀಡ್ಸ್, ಸಾಲ್ಟ್, ಸೋಯಾ ಸಾಸ್, ಚಿಲ್ಲಿ ಫ್ಲೇಕ್ಸ್, ವಿನಿಗರ್, ಬೆಲ್ ಪೆಪ್ಪರ್, ಹೋಲ್ ಸ್ಪೈಸಸ್, ಜಿಂಜರ್, ಸ್ಪ್ರಿಂಗ್ ಆನಿಯನ್ ಬೇಕು. ಸೊ ಇದು ಸ್ವಲ್ಪ ಪ್ಲೇಟಿಂಗು ಯೂಸ್ ಆಗುತ್ತೆ. ಆಮೇಲೆ ನಾವು ಸ್ಟಫಿಂಗ್ ಮಾಡ್ತೀವಲ್ಲ, ಸೊ ಅದಕ್ಕೂ ಬೇಕು. ಸೊ ಅದಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಆಮೇಲೆ ನಾವು ಮೇನ್ ಸೋಯಾ ಸಾಸ್ ಬೇಕು, ಅದನ್ನು ಇಟ್ಕೋತೀನಿ. ಸೊ ಗೈಸ್, ಫಸ್ಟು ನಾವು ಡೋ ಮಾಡ್ಕೊಳ್ಳೋಣ. ಡಂಪ್ಲಿಂಗ್ಸಿಗೆ ಡೋ ವೆರಿ ಇಂಪಾರ್ಟೆಂಟ್. ಡೋ ಎಷ್ಟು ಸಾಫ್ಟು ಬೇಡ, ತುಂಬ ಹಾರ್ಡು ಬೇಡ, ಮೀಡಿಯಮ್ ಸೈಜಲ್ಲಿ, ಮೀಡಿಯಮ್ ಟೆಕ್ಸ್ಚರಲ್ಲಿರಲಿ. ಸೊ ಫಸ್ಟು ಮೈದಾನ ಹಾಕ್ತಾಯಿದ್ದೀನಿ. ಸೊ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಇಬ್ಬರಿಗೆ ಅಂತ. ಒಂದು ಸ್ಮಾಲ್ ಕಪ್ಪಷ್ಟು ಹಾಕ್ಕೊಳ್ಳಿ. ಆ್ಯಕ್ಚುಲಿ ಇದಕ್ಕೆ ನಾವು ಎಗ್ ಹಾಕ್ತೀವಿ ಡಂಪ್ಲಿಂಗ್ಸಿಗೆ. ನಾನ್ ವೆಜ್ ತಿನ್ನೋರು, ವೆಜಿಟೇರಿಯನ್ ಇರೋರು. ಸೊ ಇವ್ರು ಎಗ್ ಹಾಕಲ್ಲ ಅಂದ್ಬಿಟ್ಟು ನಾನು ಒಂಚೂರು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ನ ಹಾಕಿ ಆಮೇಲೆ ಒಂಚೂರು ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟು, ಮೈದಾ, ಕಾರ್ನ್ಫ್ಲೋರ್. ಇವಾಗ ಒಂಚೂರು ವಾರ್ಮ್ ವಾಟರ್ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ಆಯಿತಾ? ಇಷ್ಟು ವಾರ್ಮ್ ವಾಟರ್ ಹಾಕ್ತಾಯಿದ್ದೀನಿ. ಐಸಿರಿ ಅಂತೂ ಕೋಲ್ಡ್ ವಾಟರ್ ಹಾಕಂಗಿಲ್ಲ. ಐಸಿರಿ ಆ್ಯಕ್ಚುಲಿ ನಾನು ಅವ್ರದ್ದು ಏನೋ ಕ್ರಿಕೆಟದ್ದು ಏನೋ ಜ್ಞಾಪನ ಬಂತು, ಅದಕ್ಕೆ ಹಾಕ್ತಾ ಇದ್ದೀವಿ. ಸೊ ನೀವೇನು ಬೇರೆದು ಅನ್ಕೋಬೇಡಿ. ಸೊ ಹೆಂಗೆ ರ್ಯಾಪರ್ ಜರ್ನಿ ಹೆಂಗೆ ಶುರು ಆಗಿದ್ದು ಕೇಳಲ್ಲ? ಹಂಗೆ ಸುಮ್ಮನೆ ಟೈಮ್ ಪಾಸ್ ಅಂತ ಸ್ಟಾರ್ಟ್ ಮಾಡಿದ್ದು. ಅಂದರೆ ಸ್ಕ್ರಿಪ್ಟ್ ಲೈಕ್ ಲಿರಿಕ್ಸ್ ಎಲ್ಲ ನೀವೇ ಬರೀತೀರಾ? ಲಿರಿಕ್ಸ್ ನಾನೇ ಬರೀತೀನಿ. ಹೌದಾ? ಹಾಸ್ಟೆಲ್ ಎಲ್ಲ ಇದ್ದಾಗೆಲ್ಲ ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ರಪ್ಪ. ನೀವು ಹಾಸ್ಟೆಲ್ ಇದ್ದಿದ್ದ? ಓದಿದ್ದು?
ನಂದು ಡಿಗ್ರಿ. ಸೊ ಅವಾಗ ಹಾಸ್ಟೆಲ್ ಇದ್ನಲ್ಲ ನೀನು ವೆಜ್ಜು ಅಂತ. ಫೈಟ್ ಬಟ್ ಲಿರಿಕ್ಸ್ ಮಾತ್ರ ಸಕ್ಕತ್ತಾಗಿ ಆಡಿದ್ರು ಗೈಸ್. ಅಮೇಝಿಂಗ್ ಆಗಿದ್ರು. ನಮ್ಮ ಟೇಸ್ಟ್ ವಿತ್ ಸೋನು, ಐ ಮೀನ್ ನಮ್ಮ ಸೀಮಾ ಸೋನು ಯೂಟ್ಯೂಬ್ ಚಾನಲ್ ಕುಕಿಂಗ್ ಬಗ್ಗೆ ಏನಾದರೂ ಒಂದು ಲಿರಿಕ್ಸ್. ಓ ಖಂಡಿತ ಮಾಡ್ತೀನಿ. ಇದು ಸೋನು, ಇದು ನಾನು. ಈಗ ಏನ್ ಗೊತ್ತಾ ಪ್ಲಾನು, ಅಡುಗೆ ಮಾಡ್ತಾ ಇದೀವಿ ಅಷ್ಟೇ, ಸೀನು ಹಿಂಗೆ ಸುಮ್ಮನೆ ಆನ್ ಸ್ಪಾಟ್ ಅಲ್ಲಿ ಹಾಕಿ. ಆನ್ ಸ್ಪಾಟ್. ವೆರಿ ನೈಸ್. ಸೊ ಆ್ಯಕ್ಚುಲಿ ಹಾಡ್ಬಿಟ್ಟು ಕಳಿಸ್ತೀನಿ. ಓಕೆ, ಡನ್. ಸೊ ಗೈಸ್, ಡೋ ಆಗಿದೆ ನೋಡಿ. ಅಷ್ಟು ಸಾಫ್ಟು ಇಲ್ಲ, ತುಂಬ ಹಾರ್ಡಾಗೂ ಇಲ್ಲ. ಇಲ್ಲಿ ಹಾಕಿ ಹಿಂಗೆ ನೀಟ್ ಮಾಡಬೇಕು, ಚೆನ್ನಾಗಿ ನೀಟ್ ಮಾಡೋಣ. ಸೊ ನಾನೊಂದು 2 ಪರ್ಸನ್ಸ್ಗೆ ಆಗೋಷ್ಟು ಡೋ ಮಾಡ್ತಾಯಿದ್ದೀನಿ. ಸೊ ಡಂಪ್ಲಿಂಗ್ಸ್ ಜಾಸ್ತಿ ಒಂದೇ ಸತಿ ತಿನ್ನೋಕ್ಕಾಗಲ್ಲ, ಯಾಕಂದರೆ ಮೈದಾ ಹಾಕಿರ್ತೀವಲ್ವ, ಸೊ ಅದಕ್ಕೆ. ಸೊ ನೀವು ಇದನ್ನು ಹೆಲ್ದಿಯಾಗಿ ಗೋಧಿ ಹಸಿಟ್ಟು ಹಾಕ್ಕೊಂಡು ಮಾಡ್ಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟ್ ಚಾಪ್ ಮಾಡಿದೆ, ಒಂಚೂರು ಸ್ವಲ್ಪ ಚಾಪ್ ಮಾಡ್ತಾ ಇದ್ದೀನಿ. ಇವಾಗ ಯಾವುದೋ ಮಿಷಿನ್ ಬೇರೆ ಬಂದುಬಿಟ್ಟಿದೆ ಇವಾಗ, ಚಾಪಿಂಗ್ ಮಿಷಿನು. ಎಸ್, ಇದು ಮಿನ್ಸಾಗಿ ಮಾಡಬೇಕು. ನಾನು ಅಂದರೆ ಸ್ಟಫಿಂಗ್ಸಿಗೆ ಸ್ವಲ್ಪ ತುಂಬ ಸಣ್ಣಗಿರಲಿ ಅಂದ್ಬಿಟ್ಟು ಮಾಡ್ತಿರೋದು ನಾನು. ಸೊ ಇದಕ್ಕೆ ಹಾಕ್ತಾಯಿದ್ದೀನಿ ಏನೇನು ಸ್ಟಫಿಂಗ್ಸ್ ಅಂತ. ಬೆಲ್ ಪೆಪ್ಪರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕೋಣ. ಎಸ್, ನಾನು ಇದನ್ನು ಚಾಪ್ ಮಾಡಿ ಮಿನ್ಸ್ ಮಾಡಿರೋದು ನೋಡಿ, ನನಗೂ ಅದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ನಾನೇ ಚಾಪ್ ಮಾಡ್ಬೋದಾಗಿತ್ತು. ಆನಿಯನ್ ಹಾಕಿದ್ದೀನಿ, ಗಾರ್ಲಿಕ್ಕು ಮತ್ತು ಜಿಂಜರ್ ಹಾಕಿ ಮಾಡ್ತಾಯಿದ್ದೀನಿ. ಅಯ್ಯೋ, ಒಂಚೂರು ಮಾಡೋಣ. ಗೈಸ್, ಮನೇಲಿ ಏನಾದರೂ ಚಾಪರ್ ಇಲ್ಲ ಅಂದರೆ ನೀವು ಚಿಕ್ಕದಾಗಿ ಮಿನ್ಸ್ ಮಾಡಿಕೊಂಡು ಯೂಸ್ ಮಾಡಿ ನೋಡಿ, ಇದು ಹಾಗೇ ಇಲ್ಲ. ಸೊ ನಾನು ಬೆಲ್ ಪೆಪ್ಪರು, ಆನಿಯನ್ಸು, ಕ್ಯಾಬೇಜು, ಅದರಲ್ಲಿ ಒಂಚೂರು ಗಾರ್ಲಿಕ್ಕು ಮತ್ತು ಜಿಂಜರ್ ಹಾಕಿದ್ದೀನಿ. ಪನ್ನೀರ್ ಗ್ರೇಟ್ ಮಾಡ್ತಾಯಿದ್ದೀನಿ. ಇವರು ಇದೊಂದೇ ತಿನ್ನೋದಂತೆ, ICD ಬರೀ ಪನ್ನೀರ್ ಬಿಟ್ಟರೆ ಇನ್ನೇನು ತಿನ್ನಲ್ಲ. ಆ್ಯಕ್ಚುಲಿ ಒಂದು ವಿಡಿಯೋ ನೋಡಿದ್ದೆ ಇವ್ರದ್ದು, ಯಾವುದು ಅಂದರೆ ನೀವು ಯಾರೋ ಒಬ್ರು ಕೇಳ್ತಾರೆ A to Z ಅವ್ರಿಗೂ ಹೆಸರು ಹೇಳಿ. ಕ್ರಿಕೆಟರ್ಸ್ ಬರೀ ಕ್ರಿಕೆಟರ್ಸ್. RCB ಎಷ್ಟು? RCBಲಿ ಐ ಥಿಂಕ್ ಸೊ ಎಲ್ಲ ಲೆಟರ್ಸಲ್ಲಿ ಇರೋ ಪ್ಲೇಯರ್ಸ್ ಇಲ್ಲ. ಸೊ ಓವರ್ ಆಲ್ ಕ್ರಿಕೆಟರ್ಸ್ ಬಗ್ಗೆ ಹೇಳಿರೋದು. ಹೇಳಿ ನೋಡೋಣ ಇವಾಗ. ಕೇಳಿ. A to Z ಹೇಳಿ, ನಾವೇನು ಟೈಮಿಂಗ್ ಎಲ್ಲ ಇಲ್ಲ, A to Z ಅವ್ರಿಗೂ ಹೇಳಿ. ಸೊ ಎ ಇಂದ ABD ವಿಲಿಯರ್ಸ್ ಅಫ್ಕೋರ್ಸ್, B ಇಂದ ಭುವನೇಶ್ವರ್ ಕುಮಾರ್, C ಚೇತೇಶ್ವರ್ ಪೂಜಾರಿ. ಅಲ್ಲ, ಅಲ್ಲಿ ಹೇಳಿರೋದಿಲ್ಲ, ಬೇರೆಯವ್ರ ಹೆಸರು ಹೇಳ್ಬೇಕು. ಅಲ್ಲಿ ಹೇಳಿರೋದು ಅದೇ ಹೇಳ್ಬಾರ್ದು. ಅಂದ್ರೆ ಅಲ್ಲಿ ಹೇಳಿರೋದು ಹೇಳ್ತೀನಿ, ಅದು ಇನ್ಸ್ಟೆಂಟ್ ಆಗಿ ಹೇಳಿರೋದಲ್ವಾ ಅದು. ಓಕೆ. ಎ ಇಂದ ABD, B ಇಂದ ಭುವನೇಶ್ವರ್ ಕುಮಾರ್, ಬುಮ್ರಾ, ಜಾಸ್ಪ್ರೀತ್ ಬುಮ್ರಾ ಅವರು, C ಇಂದ ಕ್ರಿಸ್ ಗೇಲ್, D ಇಂದ ಡೇವಿಡ್ ವಾರ್ನರ್, E ಇಂದ ಯಾನ್ ಮಾರ್ಗನ್, F ಇಂದ ಫ್ಯಾಫ್ ಟು ಪ್ಲೇಸಸ್, G ಗೌತಮ್ ಗಂಭೀರ್, H ಹರ್ಷಲ್ ಪಟೇಲ್, I ಇಶಾನ್ ಕಿಶನ್, J ಜಯದೇವ್ ಉನಟ್ಕಟ್, ಜಸ್ಪ್ರೀತ್ ಬುಮ್ರಾ, K ಇಂದ ಪ್ರಾಬ್ಲಿ ಕೃಣಾಲ್ ಪಾಂಡ್ಯ, ಕೃಷ್ಣಪ್ಪ ಗೌತಮ್, KL ರಾಹುಲ್, ಸುಮಾರು ಜನ ಇದ್ದಾರೆ K ಇಂದ. ನಮ್ಗದು ನೋಡ್ತಾ ತುಂಬಾ ಕ್ರಿಕೆಟ್ ನೋಡ್ತೀರಾ? ಎಷ್ಟೆಷ್ಟು ಲೈಕ್ ಅಂದ್ರೆ ಇದುವರೆಗೂ ಏನಂತಾರೆ ಸ್ಟೇಡಿಯಂಗೆ ಹೋಗಿ ಯಾವ್ದಾದ್ರು ಕ್ರಿಕೆಟ್ ವಾಚ್ ಮಾಡಿದ್ದೀರಾ? ಅಫ್ಕೋರ್ಸ್ RCB ಮ್ಯಾಚಸ್ ನೋಡಿದ್ದೀನಿ. ಇದಕ್ಕೆ ಹೋಗಿದ್ರಾ ಸ್ಟೇಡಿಯಂಗೆಲ್ಲ? ಸ್ಟೇಡಿಯಂ. ಯಾವ ಇಯರ್ಗೆ ಹೋಗಿದ್ರಿ? ಲಾಸ್ಟ್ ಇಯರ್ ಹೋಗಿದ್ದೆ. ಈ ಇಯರ್ ಅಫ್ಕೋರ್ಸ್ ವಿಡಿಯೋಸ್ ಮಾಡ್ತಾ ಇದ್ನಲ್ಲ, ಸೊ ಅದೊಂದು ಬರುತ್ತೆ. ಹಾಗೆ. ಸೊ ಗೈಸ್, ಇವಾಗ ಗ್ರೇಟ್ ಮಾಡಿದ್ದೀನಿ ಪನ್ನೀರ್ ನಾನು. ಇದಕ್ಕೊಂಚೂರು ವಿನಿಗರ್ ಹಾಕ್ತಾ ಇದ್ದೀನಿ, ಚೂರು ಸಾಲ್ಟ್, ವೈಟ್ ಪೆಪ್ಪರ್, ಸೋಯಾ ಸಾಸು, ಪನ್ನೀರ್ ಹಾಕಿರೋದ್ರಿಂದ ನೀಟಾಗಿ ನೋಡಿ ಬೈಂಡ್ ಆಗುತ್ತೆ. ಸೊ ಇದಕ್ಕೆ ನಾನು
ಲಾಸ್ಟಲ್ಲಿ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ತೀನಿ. ಸ್ಪ್ರಿಂಗ್ ಆನಿಯನ್ ಬೇಕು. ಸೊ ಇವಾಗ ಇವರಿಗೆ ಸ್ಪ್ರಿಂಗ್ ಆನಿಯನ್ ಚಾಪ್ ಮಾಡೋಕ್ಕೆ ಹೇಳೋಣ. ಕೊಡಿ ಮಾಡೋಣ. ಮಾಡಿ ನೀಟಾಗಿ ಸ್ಪ್ರಿಂಗ್ ಆನಿಯನ್ನ ಚಾಪ್ ಮಾಡಿ, ಚಿಕ್ಕ ಚಿಕ್ಕದು ಕಟ್ ಮಾಡಬೇಕು. ಅಪ್ಪ ದೇವ್ರೆ. ಹೆಂಗೆ ಗೊತ್ತಾ? ಹಿಂಗಿಟ್ಕೊಳ್ಳಿ. ಹಂಗೆಲ್ಲ ಬೇಡ. ಓಕೆ ಅಲ್ಲ? ಇಷ್ಟು ಎಷ್ಟು ಇಷ್ಟು ಗೋಬಿಯಲ್ಲಿ ಇರುತ್ತಲ್ಲ ಹಂಗೆ ತಾನೇ? ಎಷ್ಟು ಗೋಬಿ ಗೊತ್ತಾ? ಮಂಚೂರಿ ಇರ್ತಾರಲ್ಲ ಇನ್ನೂ ಚಿಕ್ಕದು ಫುಲ್ಲು. ತೋರಿಸ್ತೀನಿ. ವೆರಿ ಗುಡ್. ಗೊತ್ತು, ಮಾಡಲ್ಲ. ಮಾಡಿ ಫಾಸ್ಟ್ ಬೇಗ ಬೇಗ ಕಟ್ ಆಗ್ಬೇಕದು. ಅದೆಲ್ಲ ಬರಲ್ಲ. ಮಾಡಿ ಪರವಾಗಿಲ್ಲ. ಕೊನೆಗೂ ಕೆಲಸ ಮಾಡಿಸ್ಬಿಟ್ರು ನನ್ನ ಹತ್ರ. ವಾಟ್ ಎ ಸ್ಕಿಲ್ ಚಾಪಿಂಗು. ತುಂಬ ಚೆನ್ನಾಗಿ ಚಾಪಿಂಗ್ ಮಾಡಿದ್ದಾರೆ. ಸ್ಪ್ರಿಂಗ್ ಆನಿಯನ್ನ ಇಷ್ಟು ಡಿಫಿಕಲ್ಟ್ ಸ್ಪ್ರಿಂಗ್ ಆನಿಯನ್ ಚಾಪ್ ಮಾಡ್ಬೋದು, ಇಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಗೊತ್ತೇ ಇರಲಿಲ್ಲ ಇವರಿಂದ. ನಾವೆಲ್ಲ ಚಾನೆಲ್ ಓಪನ್ ಮಾಡಿಬಿಟ್ರೆ ನೆಕ್ಸ್ಟ್ ಐಡಿಯಾ ಇದೆ. ಯೂಟ್ಯೂಬ್ ಅವರ ವಿಡಿಯೋ ಬಂದ್ ಮಾಡಿಬಿಡ್ತಾರೆ ಹಂಗೆ. ಸೊ ಇವಾಗ ಸ್ಟಫಿಂಗ್ ಆಗಿದೆ ಗೈಸ್, ಆಲ್ಮೋಸ್ಟ್ ಡನ್ನು. ಸೊ ಎಲ್ಲ ಆಗಿದೆ. ಸೊ ಇದನ್ನು ನಾವು ಹಿಂಗೆ ಇಡೋದಷ್ಟೇ. ಸೊ ಇದು ಹಾಗೆ ತಿನ್ಬೋದು. ಸೊ ಗೈಸ್ ಡೋ ನಾನು ಮಾಡಿಟ್ಟಿದ್ದೆ. ಸೊ ಸ್ಟಫಿಂಗ್ಸು ಆಗಿದೆ. ಇವಾಗ ಫೈನಲ್ ರೋಲ್ ಮಾಡೋದು, ಲಟ್ಸೋದು. ನೋಡಿ, ಸೊ ಅಷ್ಟು ಸಾಫ್ಟ್ ಆಗಿಲ್ಲ, ಹಾರ್ಡ್ ಆಗಿಲ್ಲ, ಸೊ ಮೀಡಿಯಮ್ ಆಗಿದೆ. ಇವಾಗ ಡೋ ಮಾಡೋಣ. ಇಷ್ಟಿಷ್ಟೇ ಮಾಡೋಣ. ಇಲ್ಲ ನೀವು ಹಿಂಗೆ ಅರ್ಧ ತಗೊಂಡು ಇಷ್ಟು ತಗೊಂಡು ಒಳ್ಳೆ ನೀವು ಅರ್ಧ ಮಾಡಿ. ನೀವು ಹೆಂಗೆ ಮಾಡ್ತೀರಾ ಹಂಗೆ ಮಾಡ್ತೀವಿ. ಫಸ್ಟು ಹಿಂಗೆ ಹಿಂಗಿದೆಲ್ಲ ಹಿಂಗೆ ಮಾಡ್ಕೊಳ್ಳಿ. ಯಾವುದೇ ಚಪಾತಿ ಇಟ್ಟಿರಲಿ ಏನೇ ಇರಲಿ ಹಿಂಗೆ ಮಾಡಿಕೊಂಡು ಪ್ರೆಸ್ ಮಾಡಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವ್ರು ಕೊಟ್ಟಿದ್ದಪ್ಪ, ನಾನು ಮಾಡ್ತಾ ಇದ್ದೀನಿ. ಅಲ್ಲ ಇಲ್ಲ, ನಾನು ಹಿಂಗೆ ತಿರ್ಗಿ ನೋಡ್ತಾರೆ ಬಟ್ಟೆ ಮಾಡಿಸ್ದಂಗೆ ಹಿಂಗೆ ಮಾಡಿಸ್ತಿದ್ದಾರೆ. ಅದಕ್ಕೆ ಹಿಂಗೆ ಪ್ರೆಷರ್ ಬೇಡ, ಸುಮ್ಮನೆ ಮೆತ್ತಿಗೆ ನೋವಾಗಬಾರ್ದು ಹಸಿಗೆ. ಓಕೆ. ಸೊ ಹಿಂಗೆ ಮಾಡಿ ಹಿಂಗೆ ಪ್ರೆಸ್ ಮಾಡ್ತೀರಲ್ಲ, ಅವ್ರು ನೋಡಿ ಕೈ ಹಿಂಗೆ ಹೋಗ್ತಿದೆ, ಹಿಂಗೆ ಅದು ಹಿಂಗೆ ಬಾಲ್ ಥರ ಆಗುತ್ತೆ. ಕ್ಲೇಯಲ್ಲಿ ಮಾಡ್ತೀವಲ್ಲ. ಅವ್ರು ನೋಡಿ ಹಿಂಗೆ ಹೋಗ್ಬಿಟ್ರು, ಹಂಗೂ ಮಾಡ್ಬೋದು. ಇವಾಗ ತೋರಿಸ್ತೀನಿ ಅವ್ರು ಹೆಂಗೆ ಮಾಡಿದ್ರೆ. ನಾವು ಕ್ಲಾಸ್ಗೆಲ್ಲ ಹೋಗಿಲ್ಲಪ್ಪ, ಇಷ್ಟೇ ಬರೋದು. ಅಲ್ಲ ಹಂಗಲ್ಲ ಹೇಳ್ತಿರೋದು, ಕ್ಲಾಸ್ಗೆ ಹೋಗಿಲ್ಲ ಆದ್ರೂ ನಾವು ನೋಡಿ ಕಲಿಬೋದು. ನೋಡಿತೀವಿ, ಮಾಡಿ ಕಲಿ. ಸೊ ಇವಾಗ ನಿಮ್ಮ ರ್ಯಾಪರ್ ಜರ್ನಿ ಶುರು ಆಗೋಕ್ಕೆ ಹೆಂಗೆ ಇನ್ಸ್ಪೈರ್ ಆದ್ರಿ? ಯೂಶಲಿ ಫೀಮೇಲ್ ರ್ಯಾಪರ್ಸ್ ವೆರಿ ರೇರು. ಸೊ ಈ ಥರ ರ್ಯಾಪರ್ಸ್ ಇರೋದು. ಸೊ ನೀವು ಹೆಂಗೆ ಇನ್ಸ್ಪೈರ್ ಆಗಿ ಈ ಥರ ಕೊಟ್ರೆ ಆದ್ರಿ? ಇನ್ಸ್ಪೈರ್ ಎಲ್ಲ ಏನಿಲ್ಲ, ಕಾಲೇಜಲ್ಲಿ ಸುಮ್ಮನೆ ಇರಲ್ವಲ್ಲ, ಆ ಟೀಚರ್ ಮೇಲೆ ಈ ಟೀಚರ್ ಮೇಲೆ ಎಲ್ಲರಿಗೂ ಸಾಂಗ್, ನಾರ್ಮಲ್ ಸಾಂಗ್ಸ್ನೇ ಬರ್ದೇ ಹೇಳೋದು. ಫಸ್ಟ್ ಉಪಯೋಗ ಮಾಡಿದ್ದು ಟೀಚರ್ ಮೇಲೆ. ಟೀಚರ್ ಮೇಲೆ. ಯಾವ ಟೀಚರು? ಸಬ್ಜೆಕ್ಟ್ಸ್ ಟೀಚರ್. ಅಕೌಂಟ್ಸ್ ಟೀಚರ್. ಡಿಗ್ರಿ ಅಲ್ಲ, ಇಲ್ಲ PUಯಲ್ಲಿ ಬೈತಾರಪ್ಪ, ಬೈಬೇಡಿ ಆಮೇಲೆ. ಓಕೆ. ಸೊ ಅವಾಗ ಹಂಗೆ ಸ್ಟಾರ್ಟ್ ಆಗಿದ್ದು. ಹಂಗೆ ಸ್ಟಾರ್ಟ್ ಆಗಿ ನೋಡಿ ಇನ್ನ ನೋಡ್ಬೇಡಿ, ಅದಿಟ್ಟೆ ಬೇರೆ ಥರ ಏನಿಯೋ. ಸೊ ಹಿಂಗೆ ಮಾಡಿ ನೀವು ಮಾಡ್ತಾಯಿರಿ. ಓಕೆನಾ? ಹೇಳಿ ನಿಮ್ಮ ಜರ್ನಿ ಹೇಳಿ. ಅಷ್ಟೇ, ಹಂಗೆ ಸ್ಟಾರ್ಟ್ ಆಗಿದ್ದು. ಹೋಗ್ತಾ ಹೋಗ್ತಾ ಅದು ಸೀರಿಯಸ್ ಆಗಾಯಿತು ಅಷ್ಟೇ. ಹಿಂಗೆ ಮಾಡಿ ಎಳ್ಳಗೆ ಮಾಡಬೇಕು ಗೈಸ್ ಇದು, ಆವಾಗ ನೀಟಾಗಿ ಬರುತ್ತೆ. ಮಿಲ್ಟ್ರಿ ಹೋಟೆಲ್. ಸೊ ಹಿಂಗೆ ಫುಲ್ ಟ್ರಾನ್ಸ್ಪರೆಂಟ್ ಬರಬೇಕು. ಸೊ ಅದು ಸ್ಟಫಿಂಗ್ಸ್ ಹಾಕಿದ್ರೆ ನಿಮಗೆ ಕಾಣಿಸುತ್ತೆ ಅಂತ. ಮುರಿದೋದ್ರೆ ಈಗ ಮುರಿದೋಗಲ್ಲ.
ನೀವು ಹಾಟ್ ವಾಟರಲ್ಲಿ ಮಾಡ್ಕೊಂಡು ತಿಂದಿದ್ದೀರಾ, ನಾನು ಇವತ್ತು ಹಾಟ್ ವಾಟರಲ್ಲಿ ಮಾಡ್ತೀನಿ ನೋಡೋಣ. ಪ್ಲೀಸ್ ತುಂಬ ಈಸಿ ಇದು. ತುಂಬ ತುಂಬ ಈಸಿ ಇದೆ. ಆಸಿಡ್ ಬೇರೆ ಶೇಪು. ಈ ಚಿಕ್ಕ ವಯಸ್ಸಲ್ಲಿ ಮಕ್ಳಿಗೆ ಆಟ ಆಡ್ಕೊಳಕ್ ಕೊಡ್ತಾರಲ್ಲ ಅಮ್ಮನ್ ಏನೋ ಮಾಡ್ಕೊ ಹೋಗು ನಾನು ಚಪಾತಿ ಮಾಡೋವರೆಗೂ ಅಂತ. ಅದೇ ಇವಾಗ ನಾನು ಮಾಡ್ತಾ ಇದ್ದೀನಿ, ನೀವು ಏನಾದರೂ ಮಾಡ್ಕೊಳ್ಳಿ. ಒಳ್ಳಿಗೆ ಮಾಡೋಣ. ಶೇಪ್ ಹೆಂಗೆ ಬಂದರೂ ಪರವಾಗಿಲ್ಲ, ಯಾಕಂದರೆ ನೀಟಾಗಿ ಕಟ್ ಮಾಡಿ ಬಾಕ್ಸ್ ಪೀಸ್ ಮಾಡೋದು. ಅಪ್ಪ ಎಲ್ಲಿ ಅರ್ಧೋಗ್ಲಿ ಅಂತ ಇಲ್ಲ ಇಲ್ಲ ನೋಡಿ ಈ ಥರ ಆದರೆ ರೋಲಿಂಗ್ ನಾವು ನೀಟಾಗಿ ಮಾಡ್ತಿಲ್ಲ ಅಂತ ನೋಡಿ, ಈ ಥರ ಬರ್ತಿದೆಯಲ್ಲ. ಸೊ ರೋಲ್ ನೀಟಾಗಿ ಮಾಡ್ತೀವಿ. ಇಷ್ಟೇ ಇಷ್ಟ ಸೀಟಲ್ಲಿ ಎಷ್ಟು ಬಂತು ನೋಡಿ. ಸೊ ಈ ಥರ ಬಾಕ್ಸ್ ಪೀಸಲ್ಲಿ ಕಟ್ ಮಾಡಿ ನೋಡಿ ಎಷ್ಟು ತೆಳ್ಳಗಿದೆ. ಟಿಶ್ಯೂ ಪೇಪರ್ ಥರ. ಅದು ಸ್ಟಫಿಂಗ್ಸ್ ಹಾಕಿದ್ರೆ ನೀಟಾಗಿ ಕಾಣಿಸ್ಕೊಳ್ಳುತ್ತೆ. ನೀವು ತಿಂದಿದ್ದೀರೋ ಇಲ್ವೋ ಗೊತ್ತಿಲ್ಲ ಈ ರೆಸಿಪಿ. ತಿಂದಿದ್ದೀನಿ, ಆದರೆ ಹಿಂಗೆಲ್ಲ ನಾನು ಮಾಡಿ ಗೊತ್ತಿಲ್ಲ. ಹಿಂಗೆಲ್ಲ ಮಾಡ್ತಾರಂತ ಗೊತ್ತಿರಲಿಲ್ಲ. ಡಂಪ್ಲಿಂಗ್ ಹಲೋ ಹನಿ ಬನ್ನಿ. 1 2 3 4 5 ಮಾಡಿದ್ದೀನಿ. ಸೊ ಇದಕ್ಕೆ ಸ್ಟಫಿಂಗ್ಸ್ ಹಾಕೋಣ. ಒಂಚೂರು ಸ್ಲರಿ ಮಾಡಿ, ಇದಕ್ಕೆ ಕಾರ್ನ್ ಸ್ಲರಿ ಮಾಡಬೇಕು. ಯಾಕಂದರೆ ಎಗ್ ವಾಶ್ ಹಾಕಬೇಕು. ಎಗ್ ವಾಶ್ ನಾನು ಮಾಡ್ತಿಲ್ಲ, ಯಾಕಂದರೆ ನಾನು ಆಯಿತು ನಾನು ತಿನ್ನಲ್ಲ. ಅದೇ ತಿನ್ನಲ್ಲ ಅಂದ್ಬಿಟ್ಟು. ಸೊ ಅದಕ್ಕೆ ವೆಜ್ ಇರೋರಿಗೆ, ಸೊ ಎಗ್ ಯೂಶಲಿ ನಾನ್ ವೆಜ್ ತಿನ್ನೋರು ಎಗ್ ತಿನ್ನೋರಿಗೆ ಹೇಳ್ತಾ ಇದ್ದೀನಿ. ಸೊ ಎಗ್ ತಿನ್ನೋರೇನಾದರೂ ಇದ್ದರೆ ಎಗ್ನ ಬೀಟ್ ಮಾಡಿ ಬೀಟ್ ಮಾಡಿ ಚೆನ್ನಾಗಿ ಇಲ್ಲಿ ಸೈಡಲ್ಲಿ ಹಾಕ್ಕೋಬೋದು. ಸೇಮ್ ನಾನು ಇವಾಗ ಕಾರ್ನ್ಫ್ಲೋರ್ ಎಲ್ಲೆಲ್ಲೆಲ್ಲ ಯೂಸ್ ಮಾಡಿದ್ದೀನೋ ಅಲ್ಲೆಲ್ಲ ನೀವು ಎಗ್ ಹಾಕ್ಕೋಬೋದು. ಎಗ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾಯಿದ್ದೀನಿ. ಅವರೊಂದು ಡಿಸೈನ್ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ನೋಡೋಣ. ನಾನಾ ನೀವೇ. ಅಯ್ಯೋ ನನ್ನ ಟಿಶ್ಯೂ ಅಂತ ಎತ್ಕೋತಾ ಇದ್ದೀನಿ. ಅಷ್ಟೇ ಹಂಗೆ ಕಾಣಿಸ್ತಿದೆ. ಪ್ಲೀಸ್ ಇದು ನೋಡಿ. ಅವಾಗಲೇ ಹೇಳಿಲ್ಲ ಟಿಶ್ಯೂ ಥರನೇ. ಟಿಶ್ಯೂ ಥರ ಇದೆ ಅದು. ಹಿಂಗೆ ಹಾಕಿ ಓಕೆನಾ. ಇದು ಅಂಡ್ಕೋತಿದೆ. ನಿಮ್ಗೆ ಜಾಸ್ತಿ ಸ್ಟಫಿಂಗ್ಸ್ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಕಾಣಿಸ್ಲದಿನ ನೀವು ಹೆಂಗೆ ಬೇಕಾದರೂ ಶೇಪ್ ಮಾಡ್ಕೋಬೋದು. ಇದು ಚಾನ್ಸೇ ಇಲ್ಲ ನಂಗೆ ಮಾಡೋಕ್ಕೆ. ನೋಡಿ ಈ ಥರ ಶೇಪ್ ಮಾಡಿ ಇದಕ್ಕೊಂಚೂರು ಸ್ಲರಿ ಹಾಕ್ಬೋದು, ಇದು ಅಂದ್ಕೊಳ್ಳೋಕ್ಕೆ ಅಂತ. ಚೆನ್ನಾಗಿದೆಯಾ? ಸೊ ಗೈಸ್ ಇದೇ ಥರ ಬರಬೇಕು. ಇವಾಗ ಐಸಿಡಿ ಟ್ರೈ ಮಾಡ್ತಾರೆ. ಲೆಟ್ಸ್ ಗೋ. ಇಬ್ಬರು ಮಾಡೋಣ ಜೊತೆಗೆ, ಓಕೆನಾ? ವಿಲ್ ಕೀಪ್ ಯರ್. ಇದು ಇದ್ರ ಮೇಲೆ ಹಾಕೋಕ್ಕೆ ಮುಂಚೆ ನೀವು ಸ್ವಲ್ಪ ಫ್ಲವರ್ ಹಾಕಿಬಿಟ್ಟು ಹಾಕಿ. ಸೊ ಫಸ್ಟ್ ಹಿಂಗೆ ಹಾಕಬೇಕು, ಆಮೇಲೆ ಹಿಂಗೆ ಹಾಕಬೇಕು. ಕರೆಕ್ಟ್ ಅಲ್ಲ? ಹಾಕಿ. ನಾನು ನೋಡ್ಕೊಂಡಿದ್ದು. ನಾನು ಆಲೂ ಪರೋಟ ಮಾಡಿರ್ತೀನಿ. ಈಸಿ. ಇವತ್ತು ಐಸಿಡಿ ಡಂಪ್ಲಿಂಗ್ಸ್ ಮಾಡೋದನ್ನ ಹೆಂಗೆ ಕಲಿತವ್ರೆ. ಮಾಡಿ ಮಾಡಿ ಹೆಂಗೆ ಬೇಕಾದರೂ ಮಾಡಿ, ನಿಮ್ಗೆ ಏನು ಅನ್ಸುತ್ತೋ ಮಾಡಿ. ನಗ್ತವ್ರೆ. ಓದಕ್ಕಾಯ್ತು. ಏನದು? ನೀವೇನು ಅನ್ಕೊಂತೀರಾ ಅದು. ಇದು ಪ್ಲೇನ್ ರೌಂಡ್ ಆಗಿರೋ ಡಂಪ್ಲಿಂಗ್. ಓಕೆ ಬೈ. ಇದು ಹಿಂಗೆ ಮಾಡಿದ್ದಾರೆ. ಇಲ್ಲ ನೋಡಿ, ಇವಾಗ ನೀವೇನು ಮಾಡಿದ್ರಿ ಅಂದರೆ ಇಲ್ಲಿ ನೋಡಿ ಇದಿದೆಯಲ್ಲ, ನೀವು ಇದನ್ನ ಎತ್ತು ಹಾಕಿದ್ರಿ ಹಿಂಗೆ. ಇದಾಯ್ತಾ? ಜಸ್ಟ್ ಸ್ಟಿಕ್ ಮಾಡಿ, ಹಿಂಗೆ ಡ್ರ್ಯಾಗ್ ಮಾಡಿ ಸ್ಟಿಕ್ ಮಾಡಿ. ಫಸ್ಟು ಜಸ್ಟ್ ಪ್ರೆಸ್ ಮಾಡಬೇಕು. ಇಲ್ಲಿ ಹಿಂದೆಯಿಂದ ಪ್ರೆಸ್ ಮಾಡಿದ್ರೆ ಅಷ್ಟೇ.
ಡಿಸೈನ್ಸ್ ನೀವು ಹೆಂಗ್ ಬೇಕಾದ್ರೂ ಮಾಡ್ಬೋದು, ಬೇರೆ ಬೇರೆ ಡಿಸೈನ್ಸ್ ಮಾಡ್ಬೋದು. ಎಲ್ಲ ಹೋಗೋದು ಹೊಟ್ಟೆಗೆ. ಎಷ್ಟು ಚೆನ್ನಾಗಿ ಎಲ್ಲ ಹೋಗೋದು ಹೊಟ್ಟೆಗೆ, ಏನಕ್ಕೆ ಹಿಂಗೆಲ್ಲ ಕಷ್ಟಪಡ್ಬೇಕು ಅಲ್ವಾ? ಅದನ್ನ ತಿನ್ಕೊಂಡು ಅದನ್ನ ಸ್ಟಮಿಗೆ ತಿನ್ಕೊಂಡು ಹೋಗ್ತಾರಂತೆ. ಸೊ ಬೇಸಿಗೆ ನಾನು ಇನ್ನೂ ಒಂದು 4-5 ಮಾಡ್ತೀನಿ, ಹಾಕ್ಬಿಟ್ಟು ಆಮೇಲೆ ಅವ್ರಿಗೆ ಪ್ಲೇಟಿಂಗ್ ಮಾಡೋಣ. ಗೈಸ್ ಇವಾಗ ಗಾರ್ಲಿಕ್ ಚಿಲ್ಲಿ ಆಯಿಲ್ನ ಮಾಡ್ತಾ ಇದ್ದೀನಿ. ಸೊ ಗಾರ್ಲಿಕ್ ಚಿಲ್ಲಿ ಆಯಿಲ್ಗೆ ಗಾರ್ಲಿಕ್ ಬೇಕು ಮತ್ತು ಅಫ್ಕೋರ್ಸ್ ಚಿಲ್ಲಿ ಬೇಕು. ಏನು ಮಾಡ್ತಾ ಇದ್ದೀರಾ? ಆಟ ಆಡ್ತಾ ಇದ್ದೆ. ಹೌದಾ, ನಾನೇನೋ ಮತ್ತೆ ಇನ್ನೂ ಇದು ಮಾಡ್ತಾ. ಸೊ ಇವಾಗ ನಾನು ಗ್ರೌಂಡ್ನಟ್ ಆಯಿಲ್ನ ಹಾಕ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ನಾನು ಡಂಪ್ಲಿಂಗ್ಸಿಗೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಹಾಟ್ ವಾಟರು. ಸೊ ಸ್ವಲ್ಪ ಬಾಯ್ಲ್ ಆಗ್ತಿದೆ ಅಷ್ಟೇ, 2 ಬಾಯ್ಲ್ ಆಗುತ್ತೆ. ಈಸಿ, ಇದು ಹೆಲ್ತಿ, ನೋಡ್ಕೊಳ್ಳಿ ನೀವು. ಬಾಯ್ಲ್ ಆಗುತ್ತೆ. ಸೊ ಇದಕ್ಕೆ ನೀವೇನಾದ್ರು ಸಾಸು ಕೆಚಪ್ಪು ಆ ಥರ ಏನಾದರೂ ಹಾಕೊಂಡು ತಿನ್ಬೋದು. ಇದಾದಮೇಲೆ ನಾನು ಇದೊಂದು ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ. ಇವಾಗ ಫ್ರೈಡ್ ಒಂಚೂರು ಮಾಡೋಣ ಅಂತ. ಓಕೆ, ಅದನ್ನು ಟ್ರೈ ಮಾಡೋಣ. ಹಾಂ, ಎಣ್ಣೆ ಬಿಸಿಯಾಗಿದೆ, ಚೂರು ಸ್ಪೈಸಸ್ ಹಾಕೋಣ. ಈ ಸ್ಪೈಸಸ್ನ ನಾನು ಜಸ್ಟ್ ಆಯಿಲ್ ಜೊತೆ ಫ್ರೈ ಮಾಡಿ ರಿಮೂವ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಜಸ್ಟ್ ಆ ಫ್ಲೇವರ್ ಬರಲಿ ಅಂತ. ಆನಿಯನ್ ಹಾಕ್ತೇನೆ. ಸೊ ಆನಿಯನ್ ಸ್ವಲ್ಪ ಲೈಟ್ ಫ್ರೈ ಆಗಲಿ. ಸೊ ಇದು ಕುಕ್ ಆಗಿದೆ, ಸೀದೋಗ್ಬಿಡುತ್ತು. ಓಹೋ ಶೇಪೇ ಸೊ ಆನಿಯನ್ ಆಗಿದೆ ಗೈಸ್. ಚಿಲ್ಲಿ ಫ್ಲೇಕ್ಸು, ಸೆಸಮಿ ಸೀಡ್ಸ್, ಶುಗರು, ಸಾಲ್ಟು, ಗಾರ್ಲಿಕ್ ಪೌಡರ್ ಹಾಕ್ತಾ ಇದ್ದೀನಿ. ಆಯಿಲ್ ಹಾಕ್ತಾ ಇದ್ದೀನಿ ಸ್ವಲ್ಪ, ತುಂಬ ಕಮ್ಮಿ. ಇದು ಶೇಪ್ಲೆಸ್ ನಾನು ಮಾಡಿರೋದು ಅಲ್ಲ, ಎಲ್ಲಾರ್ದು ಶೇಪ್ಲೆಸ್, ನಂದು ಅಷ್ಟೇ. ಸ್ವಲ್ಪ ಸಾಸಿ ಟೆಕ್ಸ್ಚರ್ ಬರಲಿ ಅಂತ ಹಾಟ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಶೇಪ್ಲೆಸ್ ಆಗ್ಬಿಟ್ಟಿದೆ, ನಂಗೆ ಅದೇ ಬೇಜಾರಾಗ್ತಿದೆ. ಗೈಸ್ ಇವಾಗ ಫ್ರೈ ಆಗ್ತಿದೆ. ಸೊ ಇವಾಗೆಲ್ಲ ಸ್ವಲ್ಪ ಇದೆಲ್ಲ ಕ್ಲಿಯರ್ ಮಾಡಿ ಪ್ಲೇಟಿಂಗ್ ಮಾಡಿ ಟೇಸ್ಟ್ ಮಾಡೋದು ಅಷ್ಟೇ. ಸೊ ಗೈಸ್ ಫೈನಲಿ ಪ್ಲೇಟಿಂಗ್ ಆಗಿದೆ, ರೆಡಿ ಟು ಟೇಸ್ಟ್. ಓಕೆ, ಲೆಟ್ಸ್ ಗೋ. ಇನ್ನೂ ಚಿಲ್ಲಿ ಸಾಸ್ ಬೇಕಂದರೆ ಹಾಕ್ಕೊಳ್ಳಿ. ಚೆನ್ನಾಗಿ ಬಂದಿದೆಯಾ? ಚೆನ್ನಾಗಿ ಬಂದಿದೆ. ಇದು ಒಳ್ಳೆ ಟೇಸ್ಟ್ ಬಂದಿದೆ. ಅಲ್ವಾ? ನೆಕ್ಸ್ಟ್ ಲೆವೆಲ್ ಇದೆ. ಟ್ರೈ ಮಾಡಿ, ಎಲ್ಲರೂ ಟ್ರೈ ಮಾಡಿ. ಚಿಲ್ಲಿ ಸಾಸ್ ಜೊತೆ ಅಂತೂ ನಿಜ. ಅಂಡ್ ಇದು ನೀರಲ್ಲಿ ತೆಗ್ದು ಇದು ಮಾಡಿರೋದಂತ ದೇವರನೇ ಗೊತ್ತಲ್ಲ. ನಿಮ್ಗೆ ಅನ್ಸಲ್ಲ, ನಾರ್ಮಲ್ ಇದು ಸ್ಟೀಮ್ ಮಾಡಿ ಕೊಟ್ಟಿರೋದು ಸಕ್ಕದಾಗಿದೆ. ಸೊ ಗೈಸ್ ಸ್ಟೀಮ್ ಅನ್ನೋ ತುಂಬ ಟೈಮ್ ತೊಗೊಳುತ್ತೆ ನನ್ನ ಪ್ರಕಾರ. ನಾನು ಸ್ಟೀಮ್ ಬರಲು ನನಗೆ ಇದು ಇಷ್ಟ ಆಯಿತು. ಬಾಯ್ಲ್ ಮಾಡಿ ತಿನ್ನೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಹೌದಾ, ಒಳ್ಳೆ ಸ್ಪೈಸಿಯಾಗಿ ಸಕ್ಕದಾಗಿದೆ. ಜಾಸ್ತಿ ಖಾರನೂ ಇಲ್ಲ. ಹಾಂ, ಕಟ್ ಜಾಸ್ತಿ ಖಾರ ಇಲ್ಲ ಅಂತ ಕೆಳಗಡೆ ಬೀಳ್ಸ್ಬಿಟ್ರು. ಇರ್ತೀನಿ. ಅಮೇಝಿಂಗ್. ನಾನು ಇದು ಫ್ರೈಡ್ ತಿಂತಾ ಇದ್ದೀನಿ. ಎಸ್, ಫ್ರೈಡ್ ಏನಂದರೆ ಸ್ವಲ್ಪ ತೊಗೊಳುತ್ತೆ, ಟೈಮ್ ತೊಗೊಳುತ್ತೆ, ಕುಕ್ ಆಗುತ್ತೆ. ಮತ್ತು ಸ್ವಲ್ಪ ಕ್ರಿಸ್ಪಿ. ಡಿಫ್ರೆಂಟ್ ಆಗಿದೆ ಎರಡು. ನೈಸ್ಯಾ? ಬರೀ ಚೆನ್ನಾಗಿದೆ. ನನಗೂ ಅದೇ. ಸೊ ಐಸಿರಿ ನಮ್ಮ ಕಿಚನ್ಗೆ ಬಂದು ಹೆಂಗ್ ಅನಿಸ್ತು ಒಂದೆರಡು ಮಾತು, ಅದು ರ್ಯಾಪಲ್ಲೇ ಹೇಳಬೇಕು ಇವಾಗ ನೀವು. ಅಯ್ಯೋ, ಬಿಕಾಸ್ ಅದು ನಾನು ಅವಾಗಲೇ ಬ್ರೇಕ್ ಮಾಡ್ಬಿಟ್ಟೆ. ಒಂದೇ ಫ್ಲೋ ಅಲ್ಲಿ ಇವಾಗ ಅವರು ರ್ಯಾಪ್ ಮಾಡ್ತಾರೆ.
ಸೊ ಆಗಲೇ ಕಟ್ ಆಗಿತ್ತಂತೆ. ಇವಾಗ ಒಂದೇ ಟೇಕಲ್ಲಿ ನೋಡೋಣ. ವೆಜಿಟೇರಿಯನ್ಸ್ಗೋಸ್ಕರ ಇದು ಬರ್ದಿದ್ದು. ಲೆಟ್ಸ್ ಗೋ. ಏಯ್ ನಾವು ಪುಲ್ಚಾರ್, ನಮಗ್ ಮುದ್ದೆ ಜೊತೆ ಬಸ್ಸಾರು ಕೊಟ್ಬಿಟ್ರೆ ಅದೇ ಸ್ವರ್ಗ, ಅದನ್ನೇ ತಿಂತಿರ್ತೀವಿ ತಿರ್ಗಾ. ಏಯ್ ನಾವು ಪುಲ್ಚಾರ್, ನಮಗ್ ಮುದ್ದೆ ಜೊತೆ ಬಸ್ಸಾರು ಕೊಟ್ಬಿಟ್ರೆ ಅದೇ ಸ್ವರ್ಗ, ಅದನ್ನೇ ತಿಂತಿರ್ತೀವಿ ತಿರ್ಗಾ. ಗೋಬಿ ರೈಸ್ ಡೈಲಿ ಟ್ವೈಸ್, ಮೊಸರನ್ನ ನೈಸು ಪನ್ನೀರ್ ಇದೆ ಪ್ಲೇಟಲ್ಲಿ, ನಂಗೆ ಕಣ್ಣೀರಿದೆ ಹಾರ್ಟಲ್ಲಿ. ನಾವು ತಿಂದ್ರೂ ಪ್ಯೂರ್ ವೆಜ್, ಸಕ್ಕತ್ತಿದೆ ಶಕ್ತಿ. ನಿಮಗ್ ಸೋಮವಾರ ಗುರುವಾರ ಅಷ್ಟೇ ದೇವ್ರ ಮೇಲೆ ಭಕ್ತಿ. ಕಟ್ ಮಾಡ್ಕೊಂಡು ತಿನ್ನಕ್ ತಾನೆ ಕೋಳಿಗಳನ್ನ ಸಾಕ್ತೀರಾ, ಬಟ್ ನಾವು ತಿನ್ನುವಾಗ ಯಾಕ್ರಿ ನಮ್ ತಟ್ಟೆ ಕೈ ಹಾಕ್ತೀರಾ. ಚಿಕ್ಕ ವಯಸ್ಸಲ್ಲಿ ಚಿಕನ್ ತಿಂದಿದ್ ಕೊಡಿದ್ರು ನಮ್ಮಪ್ಪ, ಬರೀ ಹಾಲು ಮೊಸರು ತುಪ್ಪ ತಿಂದು ಆಗ್ಬೇಕಂತೆ ದಪ್ಪ. ಸಿಕ್ಕಿದ್ ತಿನ್ನೋದಲ್ಲ ಸಾಕು ಸೊಪ್ಪು ಸದೆ, ಮಟನ್ ತಿನ್ಕೊಂಡ್ ಮನೆಗೆ ಹೋದ್ರೆ ಮಮ್ಮಿ ಕೊಡ್ತಾರ ಅದೇ. ಕ್ರೇಜಿಯಾಗಿ ಆಡೋದು ಎಲ್ಲ ವೆಜ್ಗೋಸ್ಕರ, ನೋ ಅಫೆನ್ಸ್ ನಾನ್ ವೆಜ್ಗೆ. ಬಟ್ ನಂಗೆ ಅದ್ರಲ್ಲಿ ಒಂದು ಲೈನ್ ಇಷ್ಟ ಆಯ್ತು, ವಿಚ್ ಇಸ್ ನೀವು ಸೋಮವಾರ ಮಂಗಳವಾರ ಅಂತ ನಿಮ್ದಿದೆ, ನಮ್ದು ಎವ್ರಿ ಡೇ ಇಸ್ ಎ ವೆಜ್. ಹೌದು, ತುಂಬಾ ಕನೆಕ್ಟ್ ಆಗುತ್ತೆ. ಆಮೇಲೆ ನೀವು ಇನ್ನೊಂದು ಹೇಳ್ತೀರ, ನಮ್ಮ ಅಪ್ಪ ಅಮ್ಮ ಹೊಡಿತಾರೆ ಅನ್ನೋದೊಂದು ಲೈನ್ ಇದಲ್ಲ, ಅದಂತೂ ಕ್ರೇಜಿ. ತುಂಬಾ ಯೋಚನೆ ಮಾಡಿ ರಿಲೀಕ್ಸ್ ಮಾಡಿರೋದಾರ ಅನ್ಸುತ್ತೆ. ನೈಸ್ ರ್ಯಾಪ್ ಅಂದ್ರೆ ಗೈಸ್, ಇವತ್ತು 6 ಗಂಟೆಗೆ ನಾವು ಇವತ್ತು ವ್ಲಾಗ್ ಮಾಡ್ತಿರೋದು ಸಂಡೇ. ಸೊ ನೈಟು ಈವ್ನಿಂಗ್ RCB ಮ್ಯಾಚ್ ಇದೆ. ಸೊ ಎಲ್ಲಾರು ಆದ್ರೂ ಅವ್ರು ಇವತ್ತು ಮ್ಯಾಚ್ ಇದೆ ಅಕ್ಕ, ಏನೇ ಆದ್ರೂ 6 ಗಂಟೆ ಮೇಲೆ ನನ್ನ ಬಿಟ್ಬಿಡಿ, ನನಗೆ ಕರಿಬೇಡಿ ಅಂದಿದ್ರು. ಸೊ ಅದಕ್ಕಿಂತ ಮುಂಚೆನೆ ಮುಗಿಸಿದೀನಿ ನಾನು, 5 ಗಂಟೆಗೆ ಮುಗಿಸಿದೀವಿ. ಸೊ ಅವ್ರು ಇವತ್ತು ಮ್ಯಾಚ್, ಎಲ್ಲಾರು ಮ್ಯಾಚ್ ನೋಡ್ತಿರ್ತಾರೆ ಆಲ್ಮೋಸ್ಟ್. ಏನ್ ಅನ್ಸುತ್ತೆ ನಿಮ್ಗೆ? ಈ ಸಲನು ಕಪ್ ಕೇಳ್ತೀವಿ. ಫಸ್ಟ್ ಟೈಮ್ ಫ್ಲೂಕ್ ಅಂತ ಇದ್ರು, ಫಸ್ಟ್ ಟೈಮ್ ಪ್ರಾಬಬ್ಲಿ ಫ್ಲೂಕ್. ಬಟ್ ಈ ಸತಿ ತುಂಬಾ ಈಸಿ ಆಗೋಯ್ತಲ್ಲ ಮ್ಯಾಚ್. ಅಂದ್ರೆ ಲಾಸ್ಟ್ ಹೊಡಿತಾರೆ ಹೊಡಿಯಲ್ಲ ಅನ್ನೋ ಒಂದು ಅಷ್ಟು ಜಗಳ ಆಗಿಲ್ಲ ಅನ್ಸುತ್ತಲ್ವಾ? ಬಿಕಾಸ್ ಒನ್ ಸೈಡೆಡ್ ತುಂಬಾ ಆಯ್ತು. ತುಂಬಾ ಲಾಸ್ಟ್ ಟೈಮ್ ಅಂದ್ರೆ ಅಯ್ಯೋ ಇವ್ರ ಫೈನಲ್ಸ್ಗೆ ಬರಲ್ಲ, ಈ ತರ ಎಲ್ಲ ಇತ್ತು. ಈ ಸತಿ ಈಸಿಯಾಗಿ ಫೈನಲ್ಸ್ ಸಕದಾಗಾಯ್ತು, ಈಸಿಯಾಗಿ ಫೈನಲ್ಸ್ ಬಂತು. ಹೆಂಗೆ RCB ಮ್ಯಾಚ್ ಪುಷ್ ಮಾಡ್ಕೊಂಡು ಫೈನಲ್ಸ್ ಬಂದ್ರು ಅಂತಾನೆ ಮಾಡ್ತಾ ಇದ್ವಲ್ಲ, ಅದಕ್ಕೆ ICC ವಿಡಿಯೋಸ್ ಮಾಡ್ತಿದ್ರಂತೆ, ಅದಕ್ಕೆ RCB ಫೈನಲ್ಸ್ ಬಂದಿದ್ರಂತೆ. ಹಂಗೆ ಕಷ್ಟ ಕೊಡ್ಬಾರ್ದು ಹುಡ್ಗಿಗೆ, ಬೇಗ ಮುಗಿಸೋಣ. ಸೊ ಇವತ್ತು ಇನ್ನೊಂದು ವಿಡಿಯೋ ಮಾಡ್ತಾರೆ, RCB ಗೆಲ್ಲುತ್ತೆ. ಸೊ ಈ ಸಲನು ಕಪ್ ನಮ್ದೇ ಅಷ್ಟೇ. ಈ ಸಲ ಕಪ್ ನಮ್ದೆ 2. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ICD ಬಂದಿದ್ದಕ್ಕೆ ನಮ್ಮ ಕಿಚನ್. ಕರೆದಿದ್ದಕ್ಕೆ. ಸೊ ಐ ಹೋಪ್ ಯು ಎಂಜಾಯ್ಡ್ ದ ಫುಡ್. ಇಷ್ಟ ಆಯ್ತು ಅಂಡ್ ಫನ್ ಆಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿ ಮಾತಾಡಿದ್ವಿ, ತುಂಬಾ ತಿಳ್ಕೊಂಡ್ವಿ. ಪ್ಲಸ್ ಒಂದು ಸ್ಮಾಲ್ ಗಿಫ್ಟ್ ನಮ್ಮ ಕಡೆಯಿಂದ ನಮ್ಮ ಕಿಚನ್ಗೆ ಬಂದಿರೋದಕ್ಕೆ ಧನ್ಯವಾದಗಳು. ಐ ಹೋಪ್ ಯು ಲೈಕ್ ದಿಸ್ ಗಿಫ್ಟ್ and ಯೂಸ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಫಾರ್ ಶೋರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ICD ಬಂದಿದ್ದಕ್ಕೆ. ವಿ ಹ್ಯಾಡ್ ಲಾಟ್ಸ್ ಆಫ್ ಫನ್. ನಮಗೂ ಒಂದು ಜ್ಞಾಪನ ಇರುತ್ತೆ, ಎಲ್ಲೋ ಒಂದು ಸಿಕ್ಕಿದಾಗ ಇವ್ರ ಸ್ಟುಡಿಯೋಗೆ ಹೋಗಿ ಒಂದು ಕುಕಿಂಗ್ ಮಾಡಿದ್ವಿ ಅಂತ. ಓಕೆ, ಥ್ಯಾಂಕ್ ಯು ಗೈಸ್. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಯಾವ ಗೆಸ್ಟ್ ಜೊತೆ ಬೇಕು ಅಂತ ಕಮೆಂಟ್ ಮಾಡಿ. ಬಾಯ್ ಬಾಯ್ ಅಷ್ಟೇ.